ಶಾಸಕರ ಭವನದಲ್ಲೂ ಇಡಿ ಅಧಿಕಾರಿಗಳು ತಲಾಶ್ ನಡೆಸಿದ್ದಾರೆ. ಶಾಸಕ ಬಸನಗೌಡ ದದ್ದಲ್ಗೆ ಅಲರ್ಟ್ ಆಗಿದ್ದಂತಹ ಕೊಠಡಿಯಲ್ಲೂ ಕೂಡ ಶೋಧ ಕಾರ್ಯವನ್ನು ಮುಂದುವರಿಸಿದ್ದಾರೆ. ಶಾಸಕ ದದ್ದಲ್ ಮನೆ ಸೇರಿದಂತೆ ಕಚೇರಿಯಲ್ಲೂ ಕೂಡ ದಾಳಿ ಮುಂದುವರೆದಿದೆ. ಅದೇ ರೀತಿಯಾಗಿ ಶಾಸಕರ ಭವನದಲ್ಲೂ ಕೂಡ ಶಾಸಕರಿಗೆ ಅಲರ್ಟ್ ಆಗಿದ್ದಂತಹ ಕೊಠಡಿ ಏನಿದೆ ಅಲ್ಲೂ ಕೂಡ ದಾಳಿಯನ್ನ ನಡೆಸಿದ್ದಾರೆ ಇಡಿ ಅಧಿಕಾರಿಗಳು. ದದ್ದಲ್ ಉಳಿದುಕೊಳ್ತಾ ಇದ್ದಂತ ರೂಮ್ ನಂಬರ್ 539ರಲ್ಲೂ ಕೂಡ ಪರಿಶೀಲನೆಗೆ ಇಳಿದಿದ್ದಾರೆ ಇಡಿ ಅಧಿಕಾರಿಗಳು. ಬೆಳ್ಳಂಬೆಳಗ್ಗೆ 7 ಗಂಟೆಯಿಂದ ಕೂಡ ಈಗಾಗಲೇ ವಿವಿಧ ಸ್ಥಳಗಳಲ್ಲಿ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡ್ತಾ ಇದ್ದಾರೆ. ಒಂದ್ ಕಡೆ ಮಾಜಿ ಸಚಿವ ನಾಗೇಂದ್ರ ನಿವಾಸ ಸೇರಿದಂತೆ 4-5 ಕಡೆ, ಅದೇ ರೀತಿಯಾಗಿ ಶಾಸಕ ದದ್ದಲ್ ನಿವಾಸ ಮತ್ತೆ ಶಾಸಕರ ಭವನದಲ್ಲಿ ಅವರಿಗೆ ಅಲಾಟ್ ಆಗಿದ್ದಂತ ಕೊಠಡಿ 539 ನಂಬರ್, ಆ ಕೊಠಡಿಯಲ್ಲೂ ಕೂಡ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಈಗ ಬಹುಕೋಟಿ ಹಗರಣ, ವಾಲ್ಮೀಕಿ ನಿಗಮದಲ್ಲಿ ನಡೆದಿರುವಂತಹ 187 ಕೋಟಿಯ ಹಗರಣ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಹಣ ಎಲ್ಲೆಲ್ಲಿ ಟ್ರಾನ್ಸ್ಫರ್ ಆಗಿದೆ ಅನ್ನೋದಕ್ಕೆ ಸರಿಯಾದ ಮಾಹಿತಿ ಸಿಗ್ತಾ ಇಲ್ಲ. ಹಾಗಾಗಿ ಈಗಾಗಲೇ ಅಧಿಕಾರಿಗಳು ಜಾಲಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಿಸಿದಂತೆ ಮಾಹಿತಿ ಸಿಗಬೇಕು ಅನ್ನುವಂಥ ಕಾರಣಕ್ಕೆ ನಕಲಿ ಖಾತೆಗಳು ಯಾರ್ಯಾರ ಹೆಸರಲ್ಲಿ ಸೃಷ್ಟಿಯಾಗಿದ್ವು, ಯಾರ್ಯಾರು ಟ್ರಾನ್ಸ್ಫರ್ ಮಾಡಿದ್ರು, ಇದಕ್ಕೆ ಸಂಬಂಧಪಟ್ಟಂತೆ ಯಾರ್ಯಾರು ಇದ್ದಾರೆ ಈ ಒಂದು ಹಗರಣದಲ್ಲಿ ಅನ್ನುವಂಥ ಕಾರಣಕ್ಕೆ ಈಗಾಗಲೇ ಮಾಹಿತಿಯನ್ನು ತಿಳಿದುಕೊಳ್ಳೋದಕ್ಕೆ ಅಂತ ತಲಾಶ್ ನಡೆಸ್ತಾ ಇದ್ದಾರೆ. ದದ್ದಲ್ ಅವರು ಶಾಸಕರು ಹೌದು, ಅದೇ ರೀತಿಯಾಗಿ ನಿಗಮದ ಅಧ್ಯಕ್ಷರು ಕೂಡ ಹೌದು, ರಾಜ್ಯ ಮಹರ್ಷಿ ವಾಲ್ಮೀಕಿ ನಿಗಮದ ಅಧ್ಯಕ್ಷರು ಕೂಡ ಹೌದು. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಅವರ ಹೆಸರು ಕೂಡ ಕೇಳಿಬರ್ತಾ ಇರೋದ್ರಿಂದ ಹಗರಣದಲ್ಲಿ ಬಸನಗೌಡ ದದ್ದಲ್ ಇರ್ಬೋದು, ಅದೇ ರೀತಿಯಾಗಿ ಮಾಜಿ ಸಚಿವ ನಾಗೇಂದ್ರ ಅವರ ಹೆಸರು ಕೇಳಿಬರ್ತಾ ಇದೆ, ಮತ್ತೆ ಆ ಕಡೆ MD ಪದ್ಮರಾಜ್ ಅವರ ಹೆಸರು ಕೂಡ ಕೇಳಿಬರ್ತಾ ಇದೆ. ಹೀಗೆ ಅನೇಕರ ಹೆಸರು, ಒಟ್ಟು 18 ಅಧಿಕಾರಿಗಳ ಹೆಸರು ಈ ಹಗರಣದಲ್ಲಿ ಕೇಳಿಬರ್ತಾ ಇರೋದ್ರಿಂದ ಬೆಳ್ಳಂಬೆಳಗ್ಗೆನೆ ಇಡಿ ಅಧಿಕಾರಿಗಳು ಯಾರ್ಯಾರ ಹೆಸರು ಈ ಹಗರಣದಲ್ಲಿ ಕೇಳಿಬರ್ತಾ ಇದೆಯೋ ಅವರೆಲ್ಲರ ಮನೆ, ಕಚೇರಿ ಸೇರಿದಂತೆ ವಿವಿಧ ಸ್ಥಳಗಳಲ್ಲಿ ಏಕಾಏಕಿಯಾಗಿ ದಾಳಿಯನ್ನು ನಡೆಸೋದ್ರ ಮೂಲಕ ಈ ಹಗರಣಕ್ಕೆ ಸಂಬಂಧಿಸಿದಂತೆ ಏನೆಲ್ಲ ಡಾಕ್ಯುಮೆಂಟ್ಸ್ ಲಭ್ಯವಾಗಬಹುದು, ಇವರೆಲ್ಲರೂ ಕೂಡ ಮೌಖಿಕವಾಗಿ ಸೂಚನೆಯನ್ನು ಕೊಟ್ಕೊಳ್ಳೋದ್ರ ಮೂಲಕ ಈ ಒಂದು ಹಗರಣದಲ್ಲಿ ಭಾಗಿಯಾಗಿದ್ದಾರೆ ಎನ್ನುವಂಥ ಆರೋಪ ಇದೆಯಲ್ಲ, ಹಾಗಾಗಿ ಇದಕ್ಕೆ ಸಂಬಂಧಿಸಿದಂತೆ ಸಿಗುವಂಥ ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕೋದಕ್ಕೆ ಅಂತ ಇಡಿ ಅಧಿಕಾರಿಗಳು ಈಗಾಗಲೇ ದಾಳಿ ಮಾಡಿರುವಂಥದ್ದು. ದಾಳಿಯ ಸಂದರ್ಭದಲ್ಲಿ ಏನೆಲ್ಲ ಸಿಗುತ್ತೆ ಅಧಿಕಾರಿಗಳ ಕೈಗೆ, ಆ ಸಿಗುವಂಥ ಡಾಕ್ಯುಮೆಂಟ್ಸ್ಗಳು ಈ ಹಗರಣಕ್ಕೆ ಯಾವ ರೀತಿಯಾಗಿ ಪುಷ್ಟಿ ಕೊಡ್ತಾ ಹೋಗ್ತವೆ, ಹಗರಣಕ್ಕೆ ಸಂಬಂಧಿಸಿದಂತೆ ಲೀಡ್ ಕೊಡ್ತಾ ಹೋಗ್ತವೆ ಅನ್ನೋದು ಕೂಡ ಸದ್ಯಕ್ಕಿರುವಂಥ ಕುತೂಹಲ. ಒಟ್ಟಿನಲ್ಲಿ ಬೆಳ್ಳಂಬೆಳಗ್ಗೆನೆ ಶಾಸಕರಾಗಿರುವಂಥ ಬಸನಗೌಡ ದದ್ದಲ್ ಇರ್ಬೋದು, ಮಾಜಿ ಸಚಿವ ನಾಗೇಂದ್ರ ಇಬ್ಬರಿಗೂ ಕೂಡ ಶಾಕ್ ಕೊಟ್ಟಿದ್ದಾರೆ ಇಡಿ ಅಧಿಕಾರಿಗಳು. ಮನೆ, ಕಚೇರಿ ಸೇರಿದಂತೆ ವಿವಿಧ ಸ್ಥಳಗಳಲ್ಲಿ ದಾಳಿ ನಡೀತಾ ಇದೆ. ಅದೇ ರೀತಿಯಾಗಿ ಈ ಹಗರಣಕ್ಕೆ ಸಂಬಂಧಿಸಿದಂತೆ ಒಟ್ಟು 18 ಅಧಿಕಾರಿಗಳ ಹೆಸರು ಕೇಳಿಬರ್ತಾ ಇರೋದ್ರಿಂದ ಅವರ ಮನೆಗಳ ಮೇಲೂ ಕೂಡ ಈಗಾಗಲೇ ದಾಳಿಯನ್ನು ನಡೆಸಿರುವಂಥದ್ದು. ಬಸನಗೌಡ ದದ್ದಲ್ ಮತ್ತು ಮಾಜಿ ಸಚಿವ ನಾಗೇಂದ್ರ ಇಬ್ಬರೂ ಕೂಡ ನಿನ್ನೆ SIT ಅಧಿಕಾರಿಗಳ ತನಿಖೆಯನ್ನು ಫೇಸ್ ಮಾಡಿ ಬಂದಿದ್ರು. ಇವತ್ತು ಕೂಡ ನಾಗೇಂದ್ರ ಅವರಿಗೆ SIT ಅಧಿಕಾರಿಗಳು ಬರೋದಕ್ಕೆ ಹೇಳಿದ್ದಾರೆ ತನಿಖೆಗೆ ಹಾಜರಾಗಿ ಅಂತ. ಹಾಗಾಗಿ ಈ ಹಗರಣಕ್ಕೂ ನನಗೂ ಏನು ಸಂಬಂಧ ಇಲ್ಲ ಅಂತ ಇಬ್ಬರೂ ಕೂಡ ಹೇಳ್ತಾ ಇದ್ರು ಕೂಡ, ಆದರೆ ಅವ್ರ ಹೆಸರು ತಳಕು ಹಾಕ್ಕೊಳ್ತಾ ಇರೋದ್ರಿಂದ ಮೇಯ್ನ್ ಆಗಿ ಇವರು ನಿಗಮದ ಅಧ್ಯಕ್ಷ ಬಸನಗೌಡ ದದ್ದಲ್, ಅದೇ ರೀತಿಯಾಗಿ ಮಾಜಿ ಸಚಿವ ಏನಿದ್ದಾರೆ ಅವರು ಈ ಇಲಾಖೆಯನ್ನು ಅಥವಾ ನಿಗಮವನ್ನು ನೋಡ್ಕೊಳ್ತಾ ಇದ್ದಂಥವ್ರು. ಹಾಗಾಗಿ ಇವರಿಬ್ಬರ ಅಂಡರಲ್ಲೇ ಇದೆಲ್ಲ ನಡೆದಿದೆ ಅನ್ನುವಂಥ ಆರೋಪ ಇರೋದ್ರಿಂದ ಇದಕ್ಕೆ ಸಂಬಂಧಿಸಿದಂತೆ ಏನಾದರೂ ಡಾಕ್ಯುಮೆಂಟ್ಸ್ಗಳು ಈ ದಾಳಿಯ ಸಂದರ್ಭದಲ್ಲಿ ಲಭ್ಯವಾಗುತ್ತಾ, ಆ ಡಾಕ್ಯುಮೆಂಟ್ಸ್ ಯಾವ ರೀತಿಯಾಗಿ ಸ್ಟ್ರಾಂಗ್ ಆಗಿ ನಿಲ್ಲುತ್ತೆ ಅನ್ನೋದು ಕೂಡ ನೋಡಬೇಕಾಗುತ್ತೆ. ಈಗ ಯಾರ್ಯಾರ ಅಕೌಂಟ್ಗೆ ಹಣ ಹೋಗಿದೆಯಲ್ಲ ಅವ್ರಿಗೂ ಇವ್ರಿಗೂ ಏನು ಸಂಬಂಧ, ಅವ್ರಿಗೆ ಸಂಬಂಧಿಸಿದಂಥ ಏನಾದರೂ ಡಾಕ್ಯುಮೆಂಟ್ಸ್ ಈ ರೀತಿ ರೇಡ್ ಮಾಡಿದಂಥ ಸಂದರ್ಭದಲ್ಲಿ ಇವರ ಮನೆಯಲ್ಲಿ ಸಿಕ್ತು ಅಂತ ಅಂದರೆ ಇವರೆಲ್ಲರಿಗೂ ಕೂಡ ಸಂಕಷ್ಟ ಅಂತೂ ತಪ್ಪಿದ್ದಲ್ಲ. ಹೀಗಾಗಿ ಪಾರದರ್ಶಕವಾಗಿದೆ ಸರ್ಕಾರ ಅಂತ ಪ್ರೂವ್ ಮಾಡಬೇಕು ಅಂದರೆ ಈ ಹಗರಣದಲ್ಲಿ ಏನೇನು ನಡೆದಿದೆ ಅದೆಲ್ಲದೂ ಕೂಡ ಪಾರದರ್ಶಕವಾಗಿಯೇ ಹೊರಗೆ ಬರಬೇಕಾಗುತ್ತೆ. ಇದನ್ನು ಸರ್ಕಾರ ಯಾವ ರೀತಿಯಾಗಿ ಸವಾಲಾಗಿ ತೆಗೆದುಕೊಳ್ಳುತ್ತೆ, SIT ಅಧಿಕಾರಿಗಳು ಹೇಗೆ ಇದನ್ನು ಭೇದಿಸ್ತಾರೆ ಅನ್ನೋದು ಸದ್ಯಕ್ಕಿರುವಂಥ ಕುತೂಹಲ. ಅದರ ಭಾಗವಾಗಿ ಇವತ್ತು ಇಡಿ ಅಧಿಕಾರಿಗಳು ಬೆಳ್ಳಂಬೆಳಗ್ಗೆನೆ ಶಾಕ್ ಕೊಟ್ಟಿದ್ದಾರೆ. ನೋಡೋಣ ಏನೆಲ್ಲ ಡಾಕ್ಯುಮೆಂಟ್ಸ್ ಲಭ್ಯವಾಗುತ್ತೆ ಅಂತ.